ಫ್ರೆಂಡ್ಸ್, ನಿಮ್ಗೆ ಇದು ಗೊತ್ತಾ? ಈ ಭೂಮಿಯ ಮೇಲೆ ಪೂರ್ವ ಕಾಲದಲ್ಲಿ ಬದುಕಿದ ಅತಿ ದೊಡ್ಡ ಹಾವು ಟೈಟಾನೋಬೋವಾ. ಇದು ಈ ಭೂಮಿಯ ಮೇಲೆ 55 ಮಿಲಿಯನ್ ವರ್ಷಗಳ ಹಿಂದೆ ಬದುಕಿತ್ತು. ಸೈಂಟಿಸ್ಟ್ಗಳ ಪ್ರಕಾರ ಕನಿಷ್ಠ 10 ಮಿಲಿಯನ್ ವರ್ಷಗಳ ಹಿಂದೆ ಇದೇ ಅತಿ ದೊಡ್ಡ ಪ್ರಿಡೇಟರ್. ಅಂಡ್ ಇದರ ಉದ್ದ 13 ಮೀಟರ್ಗಳು, ಅಂದ್ರೆ ಸುಮಾರು 43 ಅಡಿಗಳು. ಅಂಡ್ ಇದರ ತೂಕವು ಕೂಡ 1 ಟನ್ ಇತ್ತಂತೆ, ಅಂದ್ರೆ 1000 ಕೆಜಿಗಳು. ಆವರೇಜ್ ಆಗಿ ಇದರ ತೂಕವನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮಾರು 1135 ಕೆಜಿಗಳವರೆಗೆ ಇತ್ತಂತೆ. ಸಪೋಸ್ ನೀವು ನೆಲದ ಮೇಲೆ 2 ಜಿರಾಫೆಗಳನ್ನ ಮಲಗಿಸಿದ್ರು ಕೂಡ ಈ ಟೈಟಾನೋಬೋವಾ ಸೈಜೇ ಬಹಳ ದೊಡ್ಡದು. ಈ ಫೋಟೋ ನೋಡಿ. ಅನಕೊಂಡಾ ತಲೆಯನ್ನ ಟೈಟಾನೋಬೋವಾ ತಲೆಯ ಪಕ್ಕದಲ್ಲಿ ಇಟ್ರೆ ಟೈಟಾನೋಬೋವಾ ಹೆಡ್ ಎಷ್ಟು ದೊಡ್ಡದಾಗಿದೆ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಹಾವು ಎಷ್ಟು ದೊಡ್ಡದಾಗಿತ್ತು ಎಂದು. ಈಗ ಪ್ರಪಂಚದಲ್ಲಿರುವ ಅತಿ ದೊಡ್ಡ ಹಾವು ಗ್ರೀನ್ ಅನಕೊಂಡಾಗಿಂತಲೂ ಇದರ ಸೈಜ್ ಡಬಲ್ ಇತ್ತಂತೆ. ಅಂಡ್ ಈ ಟೈಟಾನೋಬೋವಾ ಎಷ್ಟು ದಪ್ಪ ಇತ್ತು ಅಂದ್ರೆ ಸುಮಾರು 1 ಮೀಟರ್ ವರೆಗೆ ದಪ್ಪ ಇತ್ತಂತೆ. ಇದು ಈಸಿಯಾಗಿ ಒಂದು ಹಿಪ್ಪೋಪೊಟಮಸ್ ಅನ್ನ ನುಂಗಬಲ್ಲದು. ಅಂಡ್ ಇದು ಹಾಟ್ ಕ್ಲೈಮೇಟ್ ನಲ್ಲಿ ಇರೋಕೆ ಇಷ್ಟಪಡುತ್ತಂತೆ. ಇದರ ಅವಶೇಷಗಳು 2009ರಲ್ಲಿ ನಾರ್ತ್ ಈಸ್ಟರ್ನ್ ಕೊಲಂಬಿಯಾದಲ್ಲಿ ಸಿಕ್ಕಿವೆ. ಒಂದು ವೇಳೆ ಸಪೋಸ್ ಇದು ಈಗ ಬದುಕಿದ್ರೆ ಇದು ಇರುವ ಪರಿಸರ ಪ್ರಾಂತ್ಯಗಳಲ್ಲಿ ಮನೆ ಸುತ್ತ ಎಲೆಕ್ಟ್ರಿಕ್ ಫೆನ್ಸಿಂಗ್ ಗಳನ್ನ ಹಾಗೆ ಸ್ಟನ್ ಗನ್ಸ್ ಗಳನ್ನ ಹತ್ರ ಇಟ್ಕೋಬೇಕಾಗ್ತಿತ್ತೇನೋ. ಏನೇ ಆದ್ರೂ ಈ ಪ್ರಪಂಚದಲ್ಲಿ ಇದೇ ಅತಿ ದೊಡ್ಡ ಅಳಿದು ಹೋದ ಹಾವು ಟೈಟಾನೋಬೋವಾ. ಫ್ರೆಂಡ್ಸ್, ಈ ಫ್ಯಾಕ್ಟ್ ನಲ್ಲಿ ನಾನು ಒಂದು ಟೈಮ್ ಟ್ರಾವೆಲ್ ಬಗ್ಗೆ ಹೇಳಲಿದ್ದೇನೆ. ಈ ಸ್ಟೋರಿ ನಡೆದಿರೋದು 1935ರಲ್ಲಿ ಇಂಗ್ಲೆಂಡ್ ನಲ್ಲಿ. ವಿಕ್ಟರ್ ಗೋಡ್ಯಾಟ್ ಎಂಬ ಒಬ್ಬ ಪೈಲಟ್ ಇದ್ದಾನೆ. ಈತ ಒಂದ್ಸಲ ಇಂಗ್ಲೆಂಡ್ ನಿಂದ ಸ್ಕಾಟ್ಲೆಂಡ್ ಗೆ ಹೋಗ್ತಿರುವಾಗ ದಾರಿಯಲ್ಲಿ ಒಂದು ಎಂಟಿ ಏರ್ ಫೀಲ್ಡ್ ಅನ್ನ ನೋಡ್ತಾನೆ. ಅದು ಬಹಳ ಹಳೆಯ ಏರ್ ಫೀಲ್ಡ್, ಅಂದ್ರೆ ಅಲ್ಲಿ ವಿಮಾನಗಳೇ ಇರಲ್ಲ. ಆತ ನಾರ್ಮಲ್ ಆಗಿ ಸ್ಕಾಟ್ಲೆಂಡ್ ಗೆ ಹೋಗ್ತಾನೆ. ಮತ್ತೆ ಸ್ಕಾಟ್ಲೆಂಡ್ ನಿಂದ ಇಂಗ್ಲೆಂಡ್ ಗೆ ರಿಟರ್ನ್ ಆಗುತ್ತಿರುವಾಗ ಮತ್ತೆ ಅದೇ ಏರ್ ಫೀಲ್ಡ್ ಹತ್ರಕ್ಕೆ ಬಂದ ತಕ್ಷಣ ಸಡನ್ ಆಗಿ ಕ್ಲೈಮೇಟ್ ನಲ್ಲಿ ಚೇಂಜಸ್ ಅನ್ನ ಗಮನಿಸ್ತಾನೆ. ಒಂದು ದೊಡ್ಡ ತುಫಾನ್. ಹೇಗೋ ಮಾಡಿ ತನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಉಪಯೋಗಿಸಿ ಆ ತೂಫಾನ್ ನಲ್ಲಿ 20 ನಿಮಿಷಗಳವರೆಗೆ ಪ್ರಯತ್ನಿಸಿ ಆ ತೂಫಾನ್ ಅನ್ನ ದಾಟ್ತಾನೆ. ಬಟ್ ಆಗ್ಲೇ ಆತ ಶಾಕ್ ಆಗ್ತಾನೆ. ಯಾಕಂದ್ರೆ 20 ನಿಮಿಷಗಳ ನಂತರವೂ ಕೂಡ ಅದೇ ಏರ್ ಫೀಲ್ಡ್ ಮೇಲೆ ಇದ್ದಾನೆ. ಅಂಡ್ ಇನ್ನೂ ಶಾಕಿಂಗ್ ವಿಷಯ ಏನಂದ್ರೆ ಆತ ಇದಕ್ಕೂ ಮೊದಲು ನೋಡಿದ ಏರ್ ಫೀಲ್ಡ್ ನಲ್ಲಿ ಈಗಿರುವ ಏರ್ ಫೀಲ್ಡ್ ಇಲ್ಲ. ಬಹಳ ವಿಚಿತ್ರವಾಗಿ ಹೊಸದಾಗಿ ಕಾಣ್ತಾ ಇದೆ. ಅಂಡ್ ಅಲ್ಲಿ ಪ್ಲೇನ್ಸ್ ಕೂಡ ಇವೆ. ಆ ಪ್ಲೇನ್ಸ್ ಎಲ್ಲವೂ ಯೆಲ್ಲೋ ಕಲರ್ ನಲ್ಲಿ ಇವೆ. ಬಟ್ 1935ರಲ್ಲಿ ಪ್ಲೇನ್ಸ್ ಎಲ್ಲವೂ ಕೂಡ ಸಿಲ್ವರ್ ಕಲರ್ ನಲ್ಲಿ ಇರ್ತಾ ಇದ್ವು. ಅಲ್ಲಿ ಕೆಲವು ಜನ ಮೆಕ್ಯಾನಿಕ್ಸ್ ಕೂಡ ಇದ್ದಾರೆ ಬ್ಲೂ ಕಲರ್ ಯೂನಿಫಾರ್ಮ್ ಹಾಕೊಂಡು. ಬಟ್ ರಾಯಲ್ ಏರ್ ಫೋರ್ಸ್ ಯೂನಿಫಾರ್ಮ್ ಕಲರ್ ಆಗಿನ ಸಮಯದಲ್ಲಿ ಬ್ರೌನ್ ಕಲರ್. ಅಷ್ಟೇ ಅಲ್ಲದೆ ಆ ಏರ್ ಫೀಲ್ಡ್ ನಲ್ಲಿ ಒಂದು ಅಡ್ವಾನ್ಸ್ಡ್ ಪ್ಲೇನ್ ಕೂಡ ಇದೆ. ಅದಕ್ಕೂ ಮುಂಚೆ ಯಾವತ್ತೂ ಆ ಪೈಲಟ್ ಅಂತಹ ಪ್ಲೇನ್ ಅನ್ನ ನೋಡೇ ಇರಲಿಲ್ಲ. ಮತ್ತೆ ತಕ್ಷಣ ಇನ್ನೊಂದು ತೂಫಾನ್ ಬರುತ್ತೆ. ಆ ತೂಫಾನ್ ನಿಂದಲೂ ಕೂಡ ಹೇಗೋ ಮಾಡಿ ಹೊರಗೆ ಬೀಳ್ತಾನೆ. ನಂತರ ಇಂಗ್ಲೆಂಡ್ ಗೆ ಹೋಗಿ ನಡೆದಿರೋದನ್ನೆಲ್ಲ ಹೇಳ್ತಾನೆ. ಆದ್ರೆ ಯಾರು ನಂಬಲ್ಲ. ಅಂಡ್ ಆತ 1975ರಲ್ಲಿ ಒಂದು ಬುಕ್ ಅನ್ನ ಕೂಡ ಪಬ್ಲಿಷ್ ಮಾಡ್ತಾನೆ, ಫ್ಲೈಟ್ ಟುವರ್ಡ್ಸ್ ರಿಯಾಲಿಟಿ ಎಂದು. ಇದರಲ್ಲಿ ನಡೆದ ವಿಷಯಗಳನ್ನೆಲ್ಲ ಡೀಟೇಲ್ಡ್ ಆಗಿ ವಿವರಿಸಿದ್ದಾನೆ. ಇದರಲ್ಲಿ ಶಾಕಿಂಗ್ ವಿಷಯ ಏನಂದ್ರೆ 1939ರಲ್ಲಿ ರಾಯಲ್ ಏರ್ ಫೋರ್ಸ್ ಪ್ಲೇನ್ ಕಲರ್ ಗಳನ್ನ ಸಿಲ್ವರ್ ಕಲರ್ ನಿಂದ ಯೆಲ್ಲೋ ಕಲರ್ ಗೆ ಬದಲಾಯಿಸ್ತಾರೆ. ಅಷ್ಟೇ ಅಲ್ಲ, ಅವರ ಯೂನಿಫಾರ್ಮ್ ಅನ್ನ ಕೂಡ ಬ್ರೌನ್ ನಿಂದ ಬ್ಲೂ ಗೆ ಬದಲಾಯಿಸ್ತಾರೆ. ಅಂಡ್ ಹೊಸ ಅಡ್ವಾನ್ಸ್ಡ್ ಪ್ಲೇನ್ ಕೂಡ ಬರುತ್ತೆ. ಅದರ ಹೆಸರು ಮ್ಯಾಜೆಸ್ಟರ್. ಆತ ಹೇಳಿದ ಈ 3 ವಿಷಯಗಳು ಕೂಡ ಮ್ಯಾಚ್ ಆಗಿವೆ. ಅಂಡ್ ಆ ಪುಸ್ತಕ ಕೂಡ ನಂಬುವ ಹಾಗೆಯೇ ಇದೆ. ಕೆಲವು ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ಪಬ್ಲಿಸಿಟಿಗೋಸ್ಕರ ಸುಳ್ಳುಗಳನ್ನ ಹೇಳ್ತಿದ್ದಾನೆ ಎಂದು. ಅಂಡ್ ಇನ್ನು ಕೆಲವು ಜನರು ಮಾತ್ರ ನಂಬಿದ್ದಾರೆ. ನಾನೀಗ ಒಂದು ಪಕ್ಷಿಯ ಬಗ್ಗೆ ಹೇಳ್ತೀನಿ, ಕ್ಯಾನರಿ ಬರ್ಡ್. ಈ ಪಕ್ಷಿಗೆ ಇರುವ ಇಮ್ಯೂನ್ ಸಿಸ್ಟಮ್ ನಮ್ಮ ಹತ್ರ ಇದ್ದಿದ್ರೆ ಅಸಲು ನಮಗೆ ಯಾವ ವೈರಸ್ ಕೂಡ ಬರ್ತಿರ್ಲಿಲ್ಲ. ನಿಜವಾಗ್ಲೂ ಈ ಕೊರೋನಾ ವೈರಸ್ ಕೂಡ ಯಾರಿಗೂ ಬರ್ತಾ ಇರ್ಲಿಲ್ಲ. ಅದು ಹೇಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ವೈರಸ್ ಪೇಷಂಟ್ ನಿಮ್ಮ ಹತ್ರ ಇದ್ದಾನೆ ಅನ್ಕೊಳ್ಳಿ. ಆ ವೈರಸ್ ಹೊರಗೆ ಬಂದು ಗಾಳಿಯಲ್ಲಿ ಸೇರಿ ಅದೇ ಗಾಳಿ ನಾವು ಎಳೆದುಕೊಂಡಾಗ ಅವು ನಮ್ಮ ಬಾಡಿ ಒಳಗೆ ಬಂದು ನಮ್ಮನ್ನ ಜ್ವರಕ್ಕೆ ಅಥವಾ ಯಾವುದೋ ಒಂದು ರೋಗಕ್ಕೆ ಗುರಿ ಮಾಡಿಬಿಡುತ್ತೆ. ನಂತರ ನಮ್ಮ ಬಾಡಿಯಲ್ಲಿ ಆಂಟಿಬಾಡೀಸ್ ಗಳನ್ನ ತಯಾರಿಸಿ ನಂತರ ಆ ವೈರಸ್ ಅನ್ನ ಕಡಿಮೆ ಮಾಡುತ್ತೆ. ಆದ್ರೆ ಈ ಬರ್ಡ್ ವಿಷಯದಲ್ಲಿ ಏನ್ ನಡೆಯುತ್ತೆ ಅಂದ್ರೆ, ಇದರ ಮುಂದೆ ಇನ್ನೊಂದು ಪಕ್ಷಿ ಇದೆ ಅನ್ಕೊಳ್ಳಿ. ಅಂಡ್ ಆ ಪಕ್ಷಿಯ ವೈರಸ್ ಇದೆ, ಆದ್ರೂ ಕೂಡ ಆ ವೈರಸ್ ಅದನ್ನ ಏನು ಮಾಡೋಕೆ ಆಗಲ್ಲ. ಯಾಕಂದ್ರೆ ಇದರ ಇಮ್ಯೂನ್ ಸಿಸ್ಟಮ್ ಆ ವೈರಸ್ ಅನ್ನ ಮೊದಲೇ ಗುರುತಿಸುತ್ತೆ. ನಿಜವಾಗ್ಲೂ ಸೂಪರ್ ಅಲ್ವಾ? ಸೊ ಮೊದಲೇ ಅದರಲ್ಲಿರುವ ಇಮ್ಯೂನ್ ಸಿಸ್ಟಮ್ ಅಡ್ವಾನ್ಸ್ ಆಗಿ ಆಂಟಿಬಾಡೀಸ್ ಗಳನ್ನ ಡೆವಲಪ್ ಮಾಡಿಕೊಂಡು ಬಿಡುತ್ತೆ, ವೈರಸ್ ಗೆ ಅಟ್ಯಾಕ್ ಮಾಡೋಕೆ ಆಗದ ಹಾಗೆ. ಒಂದು ವೇಳೆ ವೈರಸ್ ಅಟ್ಯಾಕ್ ಆದ್ರೂ ಕೂಡ ಅದಕ್ಕೆ ಏನೂ ಆಗಲ್ಲ. ನಿಜವಾಗ್ಲೂ ಇದು ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಇಮ್ಯೂನ್ ಸಿಸ್ಟಮ್ ಅಲ್ವಾ? ಫ್ರೆಂಡ್ಸ್, ಈಗ ನಾವು ನಮ್ಮ ಭಾರತದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವ ಒಂದು ರಿಯಲ್ ಇನ್ಸಿಡೆಂಟ್ ಬಗ್ಗೆ ತಿಳಿದುಕೊಳ್ಳೋಣ. ಅದೇನೆಂದ್ರೆ, ನಮ್ಮ ಭಾರತದ ಅತಿ ದೊಡ್ಡ ಕಾರ್ ಕಂಪನಿ ಒಂದು ದಿನ ಭಾರಿ ನಷ್ಟವನ್ನ ಅನುಭವಿಸುತ್ತೆ. ಸೊ ಆ ಕಾರ್ ಕಂಪನಿಯ ಮಾಲೀಕ ತನ್ನ ಕಂಪನಿಯನ್ನ ಇನ್ನೊಂದು ವಿದೇಶಿ ಕಾರ್ ಕಂಪನಿಗೆ ಮಾರಿ ಬಿಡಬೇಕು ಅಂತ ಡಿಸೈಡ್ ಮಾಡಿಬಿಡ್ತಾನೆ. ಆ ವಿದೇಶಿ ಕಾರ್ ಕಂಪನಿಗೇನೆ ಮಾರಬೇಕು ಅನ್ಕೊಳ್ಳೋಕೆ ಕಾರಣ ಅದು ಕಾರ್ ಸೆಕ್ಟರ್ ಗಳಲ್ಲೇ ಪ್ರಮುಖ ಸಂಸ್ಥೆ. ಸೊ ಒಂದು ದಿನ ನಮ್ಮ ಭಾರತದ ಕಾರ್ ಕಂಪನಿಯ ಓನರ್ ಆ ವಿದೇಶಿ ಕಂಪನಿಯ ಜೊತೆ ಮೀಟಿಂಗ್ ಏರ್ಪಾಟ್ ಮಾಡಿ
ತನ್ನ ಕಂಪನಿಯನ್ನ ಖರೀದಿಸಲು ಕೇಳ್ತಾನೆ. ಆದ್ರೆ ಆ ವಿದೇಶಿ ಕಂಪನಿಯ ಓನರ್ ನಮ್ಮ ಭಾರತದ ವ್ಯಕ್ತಿಯನ್ನ ಅವಮಾನಿಸಿ, ಭಾರತೀಯರಾದ ನೀವು ಕೂಡ ಈ ರಂಗದಲ್ಲಿ ಪ್ರವೇಶಿಸಬೇಕು ಅಂತ ಹೇಗೆ ಅನ್ಕೊಂಡಿದ್ದೀರಾ? ನಾವು ನಿಮ್ಮಿಂದ ಈ ಬಿಸ್ನೆಸ್ ಕೊಂಡ್ಕೊಂಡ್ರೆ ಅದು ನಮಗೆ ಅವಮಾನವಾಗುತ್ತೆ ಎಂದು ಹೇಳಿಬಿಡ್ತಾರೆ. ಆ ಅವಮಾನವನ್ನ ಸಹಿಸದೆ ನಮ್ಮ ಭಾರತದ ವ್ಯಕ್ತಿ ಮೀಟಿಂಗ್ ನಿಂದ ಹೊರಗೆ ಬಂದ್ಬಿಡ್ತಾನೆ. ಆದ್ರೆ ಕೆಲವು ವರ್ಷಗಳ ನಂತರ ಆ ವಿದೇಶಿ ಕಂಪನಿ ಭಯಂಕರವಾಗಿ ನಷ್ಟವನ್ನ ಎದುರಿಸುತ್ತೆ. ಅಷ್ಟೇ ಅಲ್ಲದೆ ಆ ಕಂಪನಿ ಮುಚ್ಚಿ ಹಾಕಲು ಸಿದ್ಧವಾಗಿರುತ್ತೆ. ಆ ಟೈಮ್ ನಲ್ಲಿ ಯಾವ ವ್ಯಕ್ತಿಯನ್ನ ಅವರು ಅವಮಾನಿಸಿರ್ತಾರೋ ಅದೇ ವ್ಯಕ್ತಿ ಅವರಿಂದ 93,000 ಕೋಟಿ ರೂಪಾಯಿಗಳಿಗೆ ತಮ್ಮ ಕಂಪನಿಯನ್ನ ಕೊಂಡ್ಕೊಳ್ತಾನೆ. ತನ್ನ ಕಂಪನಿಯನ್ನ ಕಾಪಾಡಿಕೊಳ್ಳಕ್ಕೆ ಮತ್ತು ಭಾರತದ ಶ್ರೇಷ್ಠತೆಯನ್ನ ಅವರಿಗೆ ತಿಳಿಸೋಕೆ ಈ ರೀತಿ ಮಾಡ್ತಾನೆ. ಇಷ್ಟಕ್ಕೂ ಆ ವ್ಯಕ್ತಿ ಯಾರು ಗೊತ್ತಾ? ರತನ್ ಟಾಟಾ. ಅಂಡ್ ಆ ವಿದೇಶಿ ಕಂಪನಿ ಯಾವುದು ಗೊತ್ತಾ? ಫೋರ್ಡ್. ಸೊ ಡೋಂಟ್ ಅಂಡರ್ ಎಸ್ಟಿಮೇಟ್ ಇಂಡಿಯನ್ಸ್. ಅಮೆರಿಕನ್ ಕೆಮಿಕಲ್ ಸೊಸೈಟಿ ಜರ್ನಲ್ ಒಂದು ವಿಷಯವನ್ನ ಪಬ್ಲಿಷ್ ಮಾಡುತ್ತೆ. ಅದೇನಂದ್ರೆ ಭೂಮಿಯ ಮೇಲೆ ಇರುವ ಟೋಟಲ್ ಸಮುದ್ರಗಳಲ್ಲಿ 4 ಬಿಲಿಯನ್ ಟನ್ನುಗಳಷ್ಟು ಯುರೇನಿಯಂ ಇದೆ ಅಂತೆ. ಅಸಲು ಯುರೇನಿಯಂ ನಿಂದ ಉಪಯೋಗ ಏನು? ಯುರೇನಿಯಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗೆ ಫ್ಯೂಯಲ್ ತರ. ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಯುರೇನಿಯಂ ಮೂಲಕ ಕಂಟ್ರೋಲ್ಡ್ ಫ್ಯೂಷನ್ ಚೈನ್ ಸಿಸ್ಟಮ್ ಮೂಲಕ ಪವರ್ ಅನ್ನ ಜನರೇಟ್ ಮಾಡುತ್ತವೆ. ಸಿಂಪಲ್ ಆಗಿ ಪವರ್ ಅಂತ ಅನ್ಕೊಳ್ಳಿ. ಸೊ ಈ 4 ಬಿಲಿಯನ್ ಟನ್ಸ್ ಆಫ್ ಯುರೇನಿಯಂ ಅನ್ನ ತಗೊಂಡೋಗಿ ನಮ್ಮ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗೆ ಕೊಟ್ಟಿದೀವಿ ಅನ್ಕೊಳ್ಳಿ. ಅವು ಎಷ್ಟು ಪವರ್ ಅನ್ನ ಜನರೇಟ್ ಮಾಡುತ್ತವೆ ಗೊತ್ತಾ? ಈ ಟೋಟಲ್ ಭೂಮಿಗೆ ಅಂದ್ರೆ ಭೂಮಿಯ ಮೇಲೆ ಇರುವ ಜನರೆಲ್ಲರಿಗೂ ಕೂಡ 10,000 ವರ್ಷಗಳವರೆಗೆ ಬೇಕಾಗುವಷ್ಟು ಪವರ್ ಅನ್ನ ಫ್ರೀಯಾಗಿ ಜನರೇಟ್ ಮಾಡಬಲ್ಲವು. 10,000 ವರ್ಷಗಳು. ಓ ಮೈ ಗಾಡ್. ಅಂಡ್ ದಟ್ಸ್ ಅಮೇಜಿಂಗ್. ನಾರ್ಮಲ್ ಆಗಿ ಪಕ್ಷಿಗಳು ಸ್ಪೈಡರ್ ಗಳನ್ನ ಹಿಡಿದುಕೊಳ್ಳುತ್ತವೆ. ಆದ್ರೆ ಒಂದು ಜೀವಿ ಏನ್ ಮಾಡುತ್ತೆ ಅಂದ್ರೆ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಪಕ್ಷಿಗಳನ್ನ ಹಿಡಿದುಕೊಂಡು ತಿನ್ನುತ್ತೆ. ಆ ಜೀವಿಯ ಹೆಸರು ಇರಾನಿಯನ್ ಸ್ಪೈಡರ್ ಟೇಲ್ಡ್ ವೈಪರ್. ಅಂಡ್ ಇದೇ ಆ ಜೀವಿ. ಈ ಹಾವಿನ ಬಾಲ ಸೇಮ್ ಆಸ್ ಇಟ್ ಈಸ್ ಆಗಿ ಒಂದು ಸ್ಪೈಡರ್ ಶೇಪ್ ನಲ್ಲೇ ಬೆಳೆಯುತ್ತೆ. ಬೆಳೆಯುವುದಷ್ಟೇ ಅಲ್ಲ, ಸ್ಪೈಡರ್ ತರಾನೇ ಮೂವ್ ಕೂಡ ಆಗುತ್ತೆ. ಆಗ ಪಕ್ಷಿಗಳು ಆ ಬಾಲವನ್ನ ಸ್ಪೈಡರ್ ಅನ್ಕೊಂಡು ಆ ಹಾವಿನ ಹತ್ರ ಬಂದ್ರೆ ಅದರ ಗತಿ ಇನ್ನಷ್ಟೇ. ಈ ರೀತಿ ಹಿಡ್ಕೊಂಡು ತಿನ್ಬಿಡುತ್ತೆ. ಸೊ ಫ್ರೆಂಡ್ಸ್, ಇದು ಕೂಡ ಒಂದು ಫನ್ನಿ ಫ್ಯಾಕ್ಟ್. ಈ ಫೋಟೋದಲ್ಲಿ ಕಾಣಿಸ್ತಾ ಇರುವ ವ್ಯಕ್ತಿಯ ಹೆಸರು ಆಯಿತ್ ಅಬ್ದಲ್ ಸಲೇಂ. ಒಂದಿನ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕ್ತಾರೆ. ಯಾಕೆ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಈತ ಕಳ್ಳತನ ಮಾಡ್ತಿರುವಾಗ ಹಿಡ್ಕೊಳ್ತಾರೆ. ಬಟ್ ಹಿಡ್ಕೊಂಡಿರೋ ಪೊಲೀಸರನ್ನೇ ಹೊಡಿತಾನೆ. ಸೊ ಪೊಲೀಸರು ಅರೆಸ್ಟ್ ಮಾಡಿ 5 ತಿಂಗಳು ಜೈಲಿನಲ್ಲಿ ಇಡ್ತಾರೆ. ಬೇಲ್ ಅಮೌಂಟ್ ಹೆಚ್ಚಾಗಿರುತ್ತೆ ಅಂತ ಅನ್ಕೊಂಡು 5 ತಿಂಗಳು ಜೈಲ್ ಶಿಕ್ಷೆ ಕೂಡ ಅನುಭವಿಸ್ತಾನೆ. ಹೊರಗೆ ಬಂದ್ಮೇಲೆ ಗರ್ವದಿಂದ ನೋಡಿದ್ರೆ ನಾನು ಬೇಲ್ ಅಮೌಂಟ್ ಉಳಿತು ಅನ್ಕೊಳ್ತಾನೆ. ಬಟ್ ಹೊರಗೆ ಬಂದ್ಮೇಲೆ ಆತನಿಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಬೇಲ್ ಅಮೌಂಟ್ ಕೇವಲ $2 ಮಾತ್ರವೇ ಎಂದು. ಜೈಲಲ್ಲಿದ್ದಾಗ ಸಲೇಂಗೆ ಯಾರು ಹೇಳಿಲ್ಲ. ಸೊ ಹೊರಗೆ ಬಂದ್ಮೇಲೆ ಸಲೇಂಗೆ ದುಃಖ ಪಡೋದು ಬಿಟ್ರೆ ಬೇರೆ ಏನಿಲ್ಲ. ಅಂದ್ರೆ 150 ರೂಪಾಯಿಗಳಿಗೆ 5 ತಿಂಗಳ ಜೈಲ್ ಶಿಕ್ಷೆ ಅನುಭವಿಸಿದ್ದಾನೆ ಪಾಪ. ಲೀಫ್ ಶೀಪ್ ಸೀ ಸ್ಲಗ್. ಇದರ ಹೆಸರಲ್ಲಿ ಲೀಫ್ ಅಂತ ಯಾಕಿದೆ ಅಂತ ನಿಮ್ಗೆ ಈಗಾಗಲೇ ಅರ್ಥವಾಗಿರುತ್ತೆ. ಯಾಕಂದ್ರೆ ಇದು ಎಲೆಯ ಆಕಾರದಲ್ಲಿ ಇರೋದ್ರಿಂದ. ಬಟ್ ಈ ಫ್ಯಾಕ್ಟ್ ಹೇಳೋಕೆ ಮೇನ್ ರೀಸನ್ ಇದಲ್ಲ. ಇದಕ್ಕೆ ಒಂದು ಯುನಿಕ್ ಎಬಿಲಿಟಿ ಇದೆ. ಅದೇ ಫೋಟೋಸಿಂಥಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಅಂದ್ರೆ ಮರಗಿಡಗಳು ಮಾಡುವ ಈ ಕ್ರಿಯೆಯನ್ನ 1 ಸೆಂಟಿಮೀಟರ್ ಇರುವ ಈ ಸೀ ಸ್ಲಗ್ ಮಾಡುತ್ತೆ. ಸೊ ನಿಮ್ಗೆ ಗೊತ್ತೇ ಇರುತ್ತೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಏನು ಅಂತ. ಸೊ ಗೊತ್ತಿರೋದವರಿಗೆ ಒಂದ್ಸಲ ಹೇಳ್ತೀನಿ ಕೇಳಿ. ಸೂರ್ಯನಿಂದ ಬರುವ ಲೈಟ್ ಎನರ್ಜಿಯನ್ನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವುದು. ಸೊ ನಿಮ್ಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಬೇಕು ಅಂದ್ರೆ ನೀರು, ಗಾಳಿ, ಬೆಳಕು ಈ ಮೂರನ್ನ ಬಳಸಿ ಸಸ್ಯ ಆಹಾರವನ್ನು ತಯಾರಿಸಿಕೊಳ್ಳುತ್ತೆ. ಆಸ್ ಇಟ್ ಈಸ್ ಆಗಿ ಈ ಸೀ ಸ್ಲಗ್ ಕೂಡ ಡೈರೆಕ್ಟ್ ಆಗಿ ಯಾವುದೇ ಫುಡ್ ಅನ್ನ ತಿನ್ನದೆ ತನ್ನಲ್ಲಿ ಆಹಾರವನ್ನು ತಯಾರಿಸಿಕೊಳ್ಳಬಲ್ಲದು. ತಿನ್ನುವ ಅವಶ್ಯಕತೆನೇ ಇಲ್ಲ. ಹೀಗೆ ಕೆಲವು ತಿಂಗಳುಗಳವರೆಗೆ ಬದುಕಬಲ್ಲದು. ಇದೇ ರೀತಿ ಇನ್ನೂ 2 ಜೀವಿಗಳಿವೆ. ಎಮರಾಲ್ಡ್ ಗ್ರೀನ್ ಸೀ ಸ್ಲಗ್ ಅಂಡ್ ಪಿ ಫೀಡ್. ಇವು ಕೂಡ ಫೋಟೋಸಿಂಥಸಿಸ್ ಪ್ರೊಸೆಸ್ ಅನ್ನ ಮಾಡಬಲ್ಲವು. ಅಂಡ್ ಈ ಸೀ ಸ್ಲಗ್ ಗಳಿಗೆ ಕನ್ನಡದಲ್ಲಿ ಏನಂತಾರೆ ಗೊತ್ತಾ? ಸಮುದ್ರ ಗೊಂಡೆ ಹುಳುಗಳು ಅಂತಾರೆ. ಅಮೇಜಿಂಗ್ ಆಗಿದೆ ಅಲ್ವಾ? ಆಗಸ್ಟ್ 14, 2005 ಲರ್ನಾಕಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಟೈಮ್ ಬೆಳಿಗ್ಗೆ 9 ಗಂಟೆ. ಹೀಲಿಯೋ ಏರ್ವೇಸ್ ಫ್ಲೈಟ್ 522 ಪ್ರಾಗ್ಗೆ ಹೋಗೋಕೆ ಸಿದ್ಧವಾಗಿರುತ್ತೆ. ಆ ಪ್ಲೇನ್ ನಲ್ಲಿ ಟೋಟಲ್ ಕ್ರೂ ಮೆಂಬರ್ಸ್, ಪೈಲಟ್ಸ್ ಎಲ್ಲರೂ ಸೇರಿ 121 ಜನ ಇದ್ದಾರೆ. ಫ್ಲೈಟ್ ಸ್ಟಾರ್ಟ್ ಆದ 10 ನಿಮಿಷಗಳ ನಂತರ ಫ್ಲೈಟ್ ಕ್ಯಾಬಿನ್ ನಲ್ಲಿ ಹಾರ್ನ್ ಸೌಂಡ್ ಬರುತ್ತವೆ. ಆಗ ಆ ವಿಮಾನ 12,000 ಅಡಿಗಳ ಎತ್ತರದಲ್ಲಿದೆ. ಈ ಫ್ಲೈಟ್ ನಲ್ಲಿ ಈಗ ಬರ್ತಾ ಇರುವ ಹಾರ್ನ್ ಸೌಂಡ್ಸ್ ಪ್ಲೇನ್ ಗ್ರೌಂಡ್ ಮೇಲೆ ಇರುವಾಗ ಬರಬೇಕಾದ ಟೇಕ್ ಆಫ್ ಅಲಾರಾಮ್ ಸೌಂಡ್ಸ್. ಗ್ರೌಂಡ್ ಮೇಲೆ ಇರುವಾಗ ಬರಬೇಕಾದ ಹಾರ್ನ್ ಸೌಂಡ್ಸ್ ಗಾಳಿಯಲ್ಲಿರುವಾಗ ಯಾಕೆ ಬರುತ್ತವೆ? ಈ ಟೇಕ್ ಆಫ್ ಅಲಾರಂ ಏನಂದ್ರೆ ಪ್ಲೇನ್ ಫ್ಲಾಪ್ಸ್, ಸ್ಪೀಡ್ ಬ್ರೇಕ್ ಲಿವರ್, ಸ್ಪಾಯ್ಲರ್ ಅಂಡ್ ಬ್ರೇಕಿಂಗ್ ಸಿಸ್ಟಮ್ ಕರೆಕ್ಟ್ ಪೊಸಿಷನ್ ನಲ್ಲಿ ಇವೆ ಎಂದು ತಿಳಿಸುವ ಹಾರ್ನ್. ಪೈಲಟ್ಸ್ ಗೆ ಏನು ಅರ್ಥವಾಗಲ್ಲ. ಇದರ ಜೊತೆಗೆ ಸ್ವಲ್ಪ ಸಮಯದಲ್ಲಿ ಫ್ಲೈಟ್ ನಲ್ಲಿ ಮಾಸ್ಟರ್ ಕಾಷನ್ ಅಲಾರಂ ಕೂಡ ಆನ್ ಆಗುತ್ತೆ. ಇದರ ಅರ್ಥ ಫ್ಲೈಟ್ ನಲ್ಲಿ ಏನೋ ದೊಡ್ಡ ತಪ್ಪು ನಡೀತಾ ಇದೆ ಎಂದು. ಬೇಗ ಪೈಲಟ್ಸ್ ಆ ತಪ್ಪನ್ನು ತಿಳಿದುಕೊಂಡು ಅದನ್ನ ಸರಿಪಡಿಸಿಕೋಬೇಕು. ಇಲ್ಲಾಂದ್ರೆ ಓವರ್ ಹೀಟ್ ಆಗಿ ಜೆಟ್ ಎಂಜಿನ್ ನಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ. ಈಗ ಆ ಫ್ಲೈಟ್ ನಲ್ಲಿ 2 ಅಲಾರಮ್ಸ್ ಒಂದೇ ಸಲ ಆನ್ ಆಗಿವೆ. ಕೆಲವೇ ಸಮಯದಲ್ಲಿ 7
ಏರ್ ಟ್ರಾಫಿಕ್ ಕಂಟ್ರೋಲರ್ ಜೊತೆ ರೇಡಿಯೋ ಕನೆಕ್ಷನ್ ಕೂಡ ಕಟ್ ಆಗುತ್ತೆ. ಫ್ಲೈಟ್ ಹೈಜಾಕ್ ಆಗಿರಬಹುದು ಎಂದು ಡೌಟ್ ಬಂದ ತಕ್ಷಣ 2 F-16 ಫೈಟರ್ ಕಮ್ ಬ್ಯಾಕ್ ಏರ್ ಕ್ರಾಫ್ಟ್ ಅನ್ನ ಕಳಿಸ್ತಾರೆ. ಅವರು ಆ ಪ್ಲೇನ್ ಎಲ್ಲಿದೆ ಎಂದು ಡಿಟೆಕ್ಟ್ ಮಾಡಿ ಆ ಪ್ಲೇನ್ ಹತ್ತಿರಕ್ಕೆ ಹೋಗಿ ಆ ಪ್ಲೇನ್ ವಿಂಡೋಸ್ ನಿಂದ ಏನ್ ನಡೀತಾ ಇದೆಯೋ ಗಮನಿಸ್ತಾರೆ. ಅವರು ಕೂಡ ಶಾಕ್ ಆಗ್ತಾರೆ. ಕ್ಯಾಪ್ಟನ್ ಸೀಟ್ ಖಾಲಿ ಇದೆ. ಫಸ್ಟ್ ಆಫೀಸರ್ ಮೂರ್ಛೆ ಬಂದು ಬಿದ್ದಿದ್ದಾನೆ. ಪ್ಯಾಸೆಂಜರ್ಸ್ ವಿಂಡೋಸ್ ನಿಂದ ನೋಡಿದ್ರೆ ಪ್ಯಾಸೆಂಜರ್ಸ್ ಎಲ್ಲರೂ ಆಕ್ಸಿಜನ್ ಮಾಸ್ಕ್ ಇಟ್ಕೊಂಡು ಮೂರ್ಛೆ ಬಂದು ಬಿದ್ದಿದ್ದಾರೆ. ಸ್ವಲ್ಪ ಸಮಯದ ನಂತರ ಯಾರೋ ಒಬ್ರು ಆಕ್ಸಿಡ್ ಗೆ ಬರ್ತಾರೆ. ಆತ ಯಾರಂದ್ರೆ ಫ್ಲೈಟ್ ಅಟೆಂಡರ್. ಅದರಲ್ಲಿರುವ ಆಕ್ಸಿಜನ್ ಮಾಸ್ಕ್ ತಗೊಂಡು ಬಳಸಿ ಹೇಗೋ ಮಾಡಿ ಆ ಕ್ಯಾಬಿನ್ ಒಳಗೆ ಬರ್ತಾನೆ. F-16 ಪೈಲಟ್ ಎಷ್ಟು ಪ್ರಯತ್ನಿಸಿದ್ರು ಕೂಡ ಆ ಫ್ಲೈಟ್ ಅಟೆಂಡರ್ ಅದನ್ನ ನೋಡಲ್ಲ. ಆಗ ಆ ಫ್ಲೈಟ್ 32,000 ಅಡಿಗಳ ಎತ್ತರದಲ್ಲಿದೆ. ಲೆಫ್ಟ್ ಎಂಜಿನ್ ನಲ್ಲಿ ಫ್ಯೂಯಲ್ ಖಾಲಿ ಆಗುತ್ತೆ. ಸ್ವಲ್ಪ ಸಮಯದ ನಂತರ ರೈಟ್ ಎಂಜಿನ್ ಕೂಡ ನಿಂತು ಬಿಡುತ್ತೆ. 12 ಗಂಟೆ 4 ನಿಮಿಷಗಳಿಗೆ ಆ ಏರ್ ಕ್ರಾಫ್ಟ್ ಗ್ರಾಮೆಟೋ ಬೆಟ್ಟಗಳಲ್ಲಿ ಕ್ರಾಶ್ ಆಗುತ್ತೆ. ಟೋಟಲ್ ಎಲ್ಲರೂ 121 ಜನ ಸತ್ತೋಗ್ತಾರೆ. ಹಿಸ್ಟರಿಯಲ್ಲೇ ಇದೊಂದು ವರ್ಸ್ಟ್ ಏರ್ ಡಿಸಾಸ್ಟರ್. ಪ್ಯಾಸೆಂಜರ್ಸ್ ನಲ್ಲಿ ಒಬ್ಬರು ಕೂಡ ಸೀಟುಗಳಿಂದ ಎದ್ದಿಲ್ಲ. ರೇಡಿಯೋ ಕನೆಕ್ಷನ್ ಕಟ್ ಆಗಿದೆ. ನೆಲದ ಮೇಲೆ ಇರುವಾಗ ಆನ್ ಆಗಬೇಕಾದ ಅಲಾರಂ ಗಾಳಿಯಲ್ಲಿದ್ದಾಗ ಆನ್ ಆಗುತ್ತೆ. ಅಂಡ್ ಎಲ್ಲರೂ ಇದಕ್ಕೆ ಇಟ್ಟಿರೋ ಹೆಸರು ಏನ್ ಗೊತ್ತಾ? ದ ಕೋಸ್ಟ್ ಪ್ಲೇನ್. ಇದರ ಮೇಲೆ ಎಂಕ್ವೈರಿ ಮಾಡ್ತಾರೆ. ಕೊನೆಗೆ ವಿಷಯ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೂ ಮುಂದಿನ ದಿನ ನಡೆದ ಫ್ಲೈಟ್ ಇನ್ಸ್ಪೆಕ್ಷನ್ ನಲ್ಲಿ ಗ್ರೌಂಡ್ ಇಂಜಿನಿಯರ್ ಆ ಫ್ಲೈಟ್ ನ ಪ್ರೆಷರೈಸೇಷನ್ ಅನ್ನ ಆಟೋ ಮೋಡ್ ನಿಂದ ಮ್ಯಾನ್ಯುವಲ್ ಮೋಡ್ ನಲ್ಲಿಟ್ಟು ಮತ್ತೆ ಆಟೋ ಮೋಡ್ ನಲ್ಲಿ ಇಡೋದನ್ನ ಮರ್ತಿರ್ತಾನೆ. ಅಂದ್ರೆ ಯಾವುದು ಫ್ಲೈಟ್ ನಲ್ಲಿ ಆಕ್ಸಿಜನ್ ಲೆವೆಲ್ ಅನ್ನ ಸ್ಟೇಬಲ್ ಆಗಿ ಇಡುತ್ತೋ ಅದನ್ನ. ಅಂಡ್ ಆ ಪೈಲಟ್ ಟೇಕ್ ಆಫ್ ಅಲಾರಂ ಅನ್ಕೊಂಡಿರೋದು ತಪ್ಪು. ಅದು ಲೋ ಪ್ರೆಷರ್ ಅಲಾರಂ. ಆ ಅಲಾರಂ ಸೌಂಡ್ ಟೇಕ್ ಆಫ್ ಅಲಾರಂ ಗೆ ಹತ್ರ ಇರೋದ್ರಿಂದ ಪೈಲಟ್ ಕನ್ಫ್ಯೂಸ್ ಆಗಿರ್ತಾನೆ. ಆಕ್ಸಿಜನ್ ಸಿಗದೆ ಆ ಫ್ಲೈಟ್ ನಲ್ಲಿ ಎಲ್ಲರೂ ಬೇಗ ಮೂರ್ಛೆ ಹೋಗ್ತಾರೆ. ಒಂದು ರಿಪೋರ್ಟ್ ಪ್ರಕಾರ ಆ ಪ್ಲೇನ್ ನಲ್ಲಿ ಪ್ಯಾಸೆಂಜರ್ಸ್ ಸತ್ತು ಹೋಗಿರ್ಲಿಲ್ಲ, ಬದುಕಿದ್ರು. ಬಟ್ ಮೂರ್ಛೆ ಹೋಗಿದ್ರು. ಅಂದ್ರೆ ಬದುಕಿದ್ದಾಗಲೇ ಇಷ್ಟು ದೊಡ್ಡ ಕ್ರಾಶ್ ನಡೆದಿದೆ. ನಿಜವಾಗ್ಲೂ ಇದೊಂದು ಸ್ಯಾಡ್ ಸ್ಟೋರಿ. ಫ್ರೆಂಡ್ಸ್, ಲಾಸ್ಟ್ ಫ್ಯಾಕ್ಟ್ ನಲ್ಲಿ ನಮ್ಮ ಮೆದುಳಿನ ಬಗ್ಗೆ ನಿಮಗೆ ಗೊತ್ತಿರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳನ್ನ ಹೇಳಲಿದ್ದೇನೆ. ಅದಕ್ಕೂ ಮುಂಚೆ ನೀವು ಈ ವಿಡಿಯೋಗೆ ಒಂದು ಸಣ್ಣ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಈ ಬ್ರಹ್ಮಾಂಡದಲ್ಲಿರುವ ಕಾಂಪ್ಲೆಕ್ಸ್ ಆಬ್ಜೆಕ್ಟ್ ಯಾವುದು? ನೀವು ಬ್ರಹ್ಮಾಂಡದಲ್ಲಿ ಬ್ಲ್ಯಾಕ್ ಹೋಲ್, ನ್ಯೂಟ್ರಾನ್ ಸ್ಟಾರ್ ಅನ್ಕೊಂಡ್ರೆ ತಪ್ಪು. ಇನ್ಫ್ಯಾಕ್ಟ್ ಆ ಆಬ್ಜೆಕ್ಟ್ ನಮ್ಮ ಬಾಡಿಯಲ್ಲೇ ಇದೆ. ವಿಷಯ ಏನಂದ್ರೆ ನೀವು ಅದೇ ಆಬ್ಜೆಕ್ಟ್ ನಿಂದ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಅದೇ ನಮ್ಮ ಬ್ರೈನ್. ನಮ್ಮ ಬ್ರೈನ್ 10 ಟೆರಾಬೈಟ್ ನಿಂದ 1000 ಟೆರಾಬೈಟ್ ಗಳವರೆಗೆ ಮೆಮೊರಿ ಸ್ಟೋರ್ ಮಾಡಿಕೊಳ್ಳಬಲ್ಲದು. ಒಂದು ವೇಳೆ ನಮ್ಮ ಬಾಡಿಯಲ್ಲಿ ಬ್ರೈನ್ ಇಲ್ಲದಿದ್ರೆ ನಾವು ಸರ್ವೈವ್ ಆಗಬಹುದಾ? ಚಾನ್ಸಸ್ ಅಂತೂ ಇವೆ. ಸೊ ಫಸ್ಟ್ ಆನಿಮಲ್ ಗಳ ವಿಷಯದಲ್ಲಿ ಬ್ರೈನ್ ಇಲ್ಲದಿದ್ರೆ ಹೇಗಿರುತ್ತೆ ನೋಡೋಣ. ಸೊ ನಾನು ಆಲ್ರೆಡಿ ಒಂದು ಫ್ಯಾಕ್ಟ್ ನಲ್ಲಿ ಹೇಳಿದೀನಿ. 1945ರಲ್ಲಿ ಒಂದು ಕೋಳಿ ತನ್ನ ತಲೆ ಇಲ್ಲದಿದ್ರೂ ಕೂಡ ಕೆಲವು ದಿನಗಳವರೆಗೆ ಬದುಕಿತ್ತು ಎಂದು. ಯಾಕಂದ್ರೆ ಅದರ ಬಾಡಿಯಲ್ಲಿ ಬ್ರೈನ್ ಸ್ಟೆಮ್ಸ್ ಎಂಬುವು ಇನ್ನೂ ಪ್ರೆಸೆಂಟ್ ಆಗಿವೆ. ಹಾಗೆಯೇ ನಿಮ್ಗೆಲ್ಲ ಗೊತ್ತು, ಕಾಕ್ರೋಚ್ ಕೂಡ ತಲೆ ಇಲ್ಲದೆ ಕೆಲವು ವಾರಗಳವರೆಗೆ ಬದುಕಬಲ್ಲದು, ತಿರುಗಾಡಬಲ್ಲದು ಅಂಡ್ ರೆಸ್ಪಾಂಡ್ ಕೂಡ ಆಗಬಲ್ಲದು ಎಂದು. ಬಟ್ ತಲೆ ಇಲ್ಲದಿರೋದ್ರಿಂದ, ಫುಡ್ ತಗೊಳ್ಳೋಕೆ ಆಗದಿರೋದ್ರಿಂದ ಸತ್ತು ಹೋಗುತ್ತೆ ಬಿಟ್ರೆ ತಲೆ ಇಲ್ಲದಿರೋದ್ರಿಂದ ಸತ್ತು ಹೋಗಲ್ಲ. ಬಟ್ ನಮಗೆ ತಲೆ ಇಲ್ಲದಿದ್ರೆ ಕೆಲವು ಕ್ಷಣಗಳಲ್ಲೇ ಸತ್ತು ಹೋಗ್ತೀವಿ. ಹಾಗೆಯೇ ನಾವು ಮಾಡುವ ಪ್ರತಿ ಕೆಲಸಕ್ಕೆ ನಮ್ಮ ಬ್ರೈನ್ ನಿಂದ ಕಮಾಂಡ್ ಬರುತ್ತೆ. ಸಪೋಸ್ ಒಂದು ಚಪ್ಪಾಳೆ ಹಾಕಿದೀವಿ ಅನ್ಕೊಳ್ಳಿ. ಚಪ್ಪಾಳೆ ಹೊಡಿಯೋಕೆ ನಮ್ಮ ಬ್ರೈನ್ ನಿಂದ ಎಷ್ಟು ಸ್ಪೀಡ್ ಅಲ್ಲಿ ಕಮಾಂಡ್ ಬಂದಿದೆ ಗೊತ್ತಾ? 20 ಮೈಲ್ಸ್ ಪರ್ ಅವರ್ ಸ್ಪೀಡ್ ನಲ್ಲಿ. ಹಾಗೆಯೇ ನಾವು ಸೀನಿದಾಗ 40 ಮೈಲ್ಸ್ ಪರ್ ಅವರ್ ಸ್ಪೀಡ್ ನಲ್ಲಿ ನಮ್ಮ ಬ್ರೈನ್ ನಿಂದ ಕಮಾಂಡ್ ಬರುತ್ತೆ. ಹಾಗೆಯೇ ನಮ್ಮಲ್ಲಿರುವ ನರ್ವ್ ಇಂಪಲ್ಸ್ ಬಹಳ ಸ್ಪೀಡ್, 250 ಮೈಲ್ಸ್ ಪರ್ ಅವರ್. ಅಬ್ಬೋ, ಬಹಳ ಸ್ಪೀಡ್ ಆಗಿದೆ ಅನ್ಕೋತೀವಿ. ಬಟ್ ಕೆಲವು ಸಿಚುಯೇಷನ್ ಅಲ್ಲಿ ಆ ಸ್ಪೀಡ್ ಗಿಂತಲೂ ಜಾಸ್ತಿ ಸ್ಪೀಡ್ ಆಗಿ ಕಮಾಂಡ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಬೆಂಕಿಯಲ್ಲಿ ಕೈ ಇಟ್ಟಾಗ ಕೈಯಲ್ಲಿರುವ ಸೆಲ್ಸ್ ಬೇಗ ಸತ್ತೋಗಿ 250 ಮೈಲ್ಸ್ ಪರ್ ಅವರ್ ಸ್ಪೀಡ್ ಅನ್ನೋದು ಸರಿ ಹೋಗಲ್ಲ. ಆಗ ನಮ್ಮ ಬಾಡಿ ಒಂದು ಆಕ್ಷನ್ ಪರ್ಫಾರ್ಮ್ ಮಾಡುತ್ತೆ. ಅದೇ ರಿಫ್ಲೆಕ್ಸ್ ಆಕ್ಷನ್. ನಾವು ಬಿಸಿ ಬಿಸಿಯಾದ ವಸ್ತುಗಳನ್ನ ಹಿಡಿದುಕೊಂಡಾಗ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಗಳು ನಮ್ಮ ಮೆದುಳಿಗೆ ಹೋಗಲ್ಲ, ಬದಲಿಗೆ ಆ ಸಿಗ್ನಲ್ ಗಳು ಸ್ಪೈನಲ್ ಕಾರ್ಡ್ ಗೆ ಹೋಗುತ್ತವೆ. ಎಕ್ಸಾಕ್ಟ್ಲಿ ಈ ಸಿಚುಯೇಷನ್ ಅಲ್ಲಿ ನಮ್ಮ ಬಾಡಿ ನಮ್ಮ ಬ್ರೈನ್ ಜೊತೆ ಕಾಂಟ್ಯಾಕ್ಟ್ ಆಗದೆ ಸ್ವಂತವಾಗಿ ಡಿಸಿಷನ್ ತಗೊಳುತ್ತೆ. ಅಫ್ಕೋರ್ಸ್ ನಮ್ಮ ಬ್ರೈನ್ ಇಲ್ಲದೆ ಯಾವ ಕೆಲಸಗಳನ್ನು ಮಾಡೋಕೆ ಆಗಲ್ಲ. ಬಟ್ ಇದೊಂದು ಕಂಟ್ರೋಲ್ ಅಂಡ್ ಕೋಆರ್ಡಿನೇಟರ್. ಸಪೋಸ್ ಯಾರಾದ್ರೂ ಆಕ್ಸಿಡೆಂಟಲ್ ಆಗಿ ಬ್ರೈನ್ ಡೆಡ್ ಆಗಿ ಸತ್ತೋದ್ರು ಅನ್ಕೊಳ್ಳಿ. ಆಗಲೂ ಕೂಡ ನಮ್ಮ ಬಾಡಿಯಲ್ಲಿ ADT ಅಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಫಾರ್ಮ್ ನಲ್ಲಿ ಎನರ್ಜಿ ಸ್ಟೋರ್ ಆಗುತ್ತೆ. ನೀವು ಕೆಲವು ಜೀವಿಗಳನ್ನ ನೋಡಿರ್ತೀರ, ಲೈಕ್ ಅವುಗಳ ತಲೆಗಳನ್ನ ಕಟ್ ಮಾಡಿದ್ರು ಕೂಡ ಕೆಲವು ಸಮಯದವರೆಗೆ ಅವುಗಳ ಬಾಡಿಯಲ್ಲಿ ಮೂವ್ಮೆಂಟ್ ಇರುತ್ತೆ. ಬಟ್ ಜಾಸ್ತಿ ಸಮಯದವರೆಗೆ ಇರಲ್ಲ. ಆ ಸೆಲ್ ಗಳಲ್ಲಿ ಎನರ್ಜಿ ಇರುವವರೆಗೆ ಮಾತ್ರ. ಹಾಗೆಯೇ ನಾವು ಸತ್ತೋದ್ಮೇಲೆ ಕೂಡ ನಮ್ಮ ಸ್ಕಿನ್ ಸೆಲ್ಸ್ ಗಳಲ್ಲಿ ಎನರ್ಜಿ ಸ್ಟೋರ್ ಆಗಿರುತ್ತೆ. ಹಾಗಾದ್ರೆ ಯಾರಾದ್ರೂ ಬ್ರೈನ್ ಇಲ್ಲದೆ ಹುಟ್ಟಿದಾರಾ ಅಂತ ಕೇಳಿದ್ರೆ ಪೂರ್ತಿಯಾಗಿ ಬ್ರೈನ್ ಇಲ್ಲದೆ ಹುಟ್ಟಿ ಬದುಕಿರುವುದು ಎಂಬುದು ಅಸಾಧ್ಯ. ಬಟ್ 2 ಕೇಸಸ್ ಗಳಲ್ಲಿ ಸಾಧ್ಯವಾಗಿದೆ. 2014ರಲ್ಲಿ ಚೀನಾದಲ್ಲಿ 24 ವರ್ಷದ ಒಬ್ಬ ಮಹಿಳೆ ಆಸ್ಪತ್ರೆಗೆ ಹೋಗಿ ತನಗೆ ನಾಸಿಯಾ ಅಂಡ್ ಡೆಸಿನೆಸ್ ಇರುವ ಹಾಗೆ ಕಂಪ್ಲೇಂಟ್ ಮಾಡ್ತಾಳೆ.
ಸಿಟಿ ಸ್ಕ್ಯಾನ್ ಮಾಡ್ತಾರೆ. ಸೊ ಗೊತ್ತಾಗಿರೋದೇನೆಂದ್ರೆ ಆ ಮಹಿಳೆಗೆ ಬ್ರೈನ್ ನಲ್ಲಿ ಇರಬೇಕಾದ ಸೆರೆಬೆಲ್ಲಮ್ ಎಂಬುದೇ ಇಲ್ಲ. ಅಂದ್ರೆ ಯಾವುದು ನಮಗೆ ಬ್ಯಾಲೆನ್ಸ್, ಕೋಆರ್ಡಿನೇಷನ್ಸ್, ಸ್ಪೀಚ್ ಗೆ ಹಾಗೆಯೇ ಸ್ಮೂತ್ ಅಂಡ್ ಬ್ಯಾಲೆನ್ಸ್ಡ್ ಮಸಲ್ ಆಕ್ಟಿವಿಟಿಗೆ ಉಪಯೋಗವಾಗುತ್ತೋ ಅದೇ ಇಲ್ಲ. ಆದ್ರೂ ಕೂಡ ಅಷ್ಟು ವರ್ಷಗಳವರೆಗೆ ಸೆರೆಬೆಲ್ಲಮ್ ಇಲ್ಲದೆ ಬಹಳ ಹ್ಯಾಪಿಯಾಗಿ ಇದ್ದಾಳೆ. ಯಾಕಂದ್ರೆ ಬ್ರೈನ್ ಗೆ ಒಂದು ಪವರ್ ಇದೆ, ಅದೇನಂದ್ರೆ ಬೇರೆ ಪಾರ್ಟ್ಸ್ ಮಾಡುವ ಕೆಲಸಗಳನ್ನ ಅಡಾಪ್ಟ್ ಮಾಡಿಕೊಳ್ಳಬಲ್ಲದು. ಇದನ್ನೇ ನ್ಯೂರೋಪ್ಲಾಸ್ಟಿಸಿಟಿ ಅಂತಾರೆ. ಇದು ಒಂದು ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲಿ ನಡೆಯುವ ಫೆನಾಮಿನ. ಸೊ ಚೀನಾ ಮಹಿಳೆಯ ವಿಷಯದಲ್ಲೂ ಕೂಡ ಇದೇ ನಡೆದಿದೆ. ಅಂಡ್ ಇನ್ನೊಂದು ಇನ್ಸಿಡೆಂಟ್ ನಲ್ಲಿ ಒಬ್ಬ ಫ್ರೆಂಚ್ ಸಿವಿಲ್ ಸರ್ವೆಂಟ್ ಬ್ರೈನ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ 90% ವರೆಗೆ ವಾಟರ್ ಇದೆ, ಅದರಲ್ಲಿ ಫೋರ್ ಬ್ರೈನ್ ಎಂಬುದೇ ಇಲ್ಲ. ಈಗ ನೀವು ನೋಡ್ತಾ ಇರುವ ಸ್ಕ್ಯಾನ್ಸ್ ಆ ವ್ಯಕ್ತಿವೆ. ಈತ ಬದುಕಿರೋದು ಅಸಾಧ್ಯ, ಆದ್ರೂ ಕೂಡ ಬದುಕ್ತಾನೆ. 14 ವರ್ಷದವನಿದ್ದಾಗ ಆತನಿಗೆ ಒಂದು ಆಪರೇಷನ್ ಆದ ನಂತರ ಕೆಲವು ದಿನಗಳಿಗೆ ಬ್ರೈನ್ ಸ್ವಲ್ಪ ಕರಗಿ ಹೋಗಿ ಆ ಫೋರ್ ಬ್ರೈನ್ ಪ್ಲೇಸ್ ನಲ್ಲಿ ಬರೀ ನೀರೇ ಇದೆ. 44 ವರ್ಷಗಳ ನಂತರವೂ ಕೂಡ ಆತನಿಗೆ 90% ವಾಟರ್ ಇದ್ರೂ ಕೂಡ ಆತ ಬದುಕಿರೋಕೆ ಕಾರಣ ಈ ನ್ಯೂರೋಪ್ಲಾಸ್ಟಿಸಿಟಿಯೇ. ಅದೇ ಬ್ರೈನ್ ಬೇರೆ ಪಾರ್ಟ್ಸ್ ಮಾಡುವ ಕೆಲಸಗಳನ್ನ ಅಡಾಪ್ಟ್ ಮಾಡಿಕೊಳ್ಳೋದ್ರಿಂದ. ಏನೇ ಆಗ್ಲಿ, ನಮಗೆ ಬ್ರೈನ್ ಇಲ್ಲದಿದ್ರೆ ಕೆಲವು ರಿಫ್ಲೆಕ್ಸ್ ಆಕ್ಷನ್ಸ್ ಮಾಡಬಲ್ಲದೇನೋ, ಬಟ್ ಮೇಜರ್ ಬಾಡಿ ಫಂಕ್ಷನ್ಸ್ ಆಗಲಿ, ನಮ್ಮ ಕ್ರಿಯೇಟಿವ್ ಥಾಟ್ಸ್ ಗಳಾಗ್ಲಿ ನಮ್ಮ ಬ್ರೈನ್ ಇದ್ರೇನೆ. ಕೊನೆಗೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ಬೇಕಂದ್ರೂ ಕೂಡ ನಮ್ಮ ಬ್ರೈನ್, ನಮ್ಮ ಬೆರಳು ಎರಡೂ ಮುಖ್ಯವೇ. ಸೊ ಒಂದು 5 ಸೆಕೆಂಡ್ ನಿಮ್ಮ ಬ್ರೈನ್ ಅನ್ನು ಉಪಯೋಗಿಸಿ ನಿಮ್ಮ ಕೈ ಬೆರಳಿನಿಂದ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಅಂಡ್ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಲವ್ ಯು ಸೋ ಮಚ್ ಗೈಸ್.